ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹಿಂ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೀದಸಾದನಂ. ಈಗ 4ನೇ ಗ್ರಹವಾದ ಬುಧನ ಬಗ್ಗೆ ತಿಳಿದುಕೊಳ್ಳೋಣ. ಆಪ್ತರೆ, ಈ ಬುಧ ಚಂದ್ರನ ಮಗ. ಇನ್ನೊಂದು ಗುರುಗ್ರಹ ಅಂದರೆ ಬೃಹಸ್ಪತಿಯ ಹೆಂಡತಿ ತಾರ. ಚಂದ್ರನು ಗುರುವಿನ ಬಳಿ ವ್ಯಾಸಂಗ ಮಾಡಲು ಹೋದಾಗ ಗುರುವಿನ ಹೆಂಡತಿ ತಾರಾಳ ಅಂದ ಚಂದವನ್ನು ನೋಡಿ ಅವಳಿಗೆ ದಾಸನಾಗುತ್ತಾನೆ. ಅವರಿಬ್ಬರ ಮಧ್ಯೆ ಅನೈತಿಕ ಸಂಬಂಧ ಏರ್ಪಡುತ್ತದೆ. ಇಬ್ಬರು ಬೇರೆ ಕಡೆಗೆ ಹೋಗಿ ಸಂಸಾರವನ್ನು ಮಾಡುತ್ತಾರೆ. ವಿಷಯವನ್ನು ತಿಳಿದ ಗುರು ತನ್ನ ಹೆಂಡತಿಯನ್ನು ಕ್ಷಮಿಸಿ ತನ್ನೊಂದಿಗೆ ಬರಬೇಕೆಂದು ಕರೆಯುತ್ತಾನೆ. ಆದರೆ ಚಂದ್ರನ ವ್ಯಾಮೋಹದಲ್ಲಿರುವ ತಾರೆ ನಿರಾಕರಿಸುತ್ತಾಳೆ. ಚಂದ್ರನು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಕುಪಿತನಾದ ಗುರು ಚಂದ್ರನ ಮೇಲೆ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಗುರುವಿಗೆ ಶುಕ್ರಾಚಾರ್ಯ ಅಂದರೆ ಶುಕ್ರ ಗ್ರಹವು ವೈರಿ. ವೈರಿಗೆ ವೈರಿ ಮಿತ್ರ ಎನ್ನುವಂತೆ ಶುಕ್ರನು ಚಂದ್ರನ ಜೊತೆ ಸೇರಿ ಗುರುವಿನ ಮೇಲೆ ಯುದ್ಧ ಮಾಡಲು ತಯಾರಾಗುತ್ತಾನೆ. ಶುಕ್ರ ಅಸುರರ ಗುರು, ಗುರು ದೇವತೆಗಳಿಗೆ ಗುರು. ಶುಕ್ರನ ಜೊತೆ ಅಸುರರು ಒಂದಾಗಿ ಚಂದ್ರನಿಗೆ ಬೆಂಬಲವಾಗಿ ನಿಂತರು. ಯುದ್ಧ ಪ್ರಾರಂಭವಾಯಿತು. ಈ ವಿಷಯವನ್ನು ತಿಳಿದ ಬ್ರಹ್ಮ ಈ ಯುದ್ಧ ಮುಂದುವರೆದರೆ ಇಡೀ ಪ್ರಪಂಚವೇ ನಾಶವಾಗುತ್ತದೆ ಎಂದು ತಿಳಿದು ಮಧ್ಯಸ್ಥಿಕೆ ವಹಿಸಿ ತಾರಾಳನ್ನು ಗುರುವಿನ ಜೊತೆ ಹೋಗಬೇಕೆಂದು ಬುದ್ಧಿ ಹೇಳುತ್ತಾನೆ. ಈ ಮಧ್ಯೆ ಚಂದ್ರನು ತಾರೆಯು ಸಂಸಾರ ಮಾಡಿದ ಆಗ ಅವರಿಗೆ ಒಂದು ಮಗುವು ಜನಿಸಿತು. ಆ ಮಗುವೇ ಚಂದ್ರಗ್ರಹ. ಆ ಮಗುವು ಯಾರಿಗೆ ಹುಟ್ಟಿದ್ದು, ಯಾರ ಜೊತೆ ಇರಬೇಕೆಂಬ ವಿವಾದ ಶುರುವಾಯಿತು. ಗುರು ಮತ್ತು ಚಂದ್ರ ಇಬ್ಬರು ಆ ಮಗು ತಮ್ಮದೇ ಎಂದು ವಾದ ಮಾಡಿದರು. ಆ ಸಂದರ್ಭದಲ್ಲಿ ತಾರಾ ಮೌನವಾಗಿದ್ದಳು. ಇದರಿಂದ ಬುಧನಿಗೆ ತನ್ನ ತಾಯಿ ತಂದೆಯ ಮೇಲೆ ಕೋಪ ಉಂಟಾಯಿತು. ನಂತರ ಕೊನೆಯಲ್ಲಿ ಆ ಮಗು ಚಂದ್ರನೆಂದು ತಾರೆ ಒಪ್ಪಿಕೊಳ್ಳುತ್ತಾಳೆ. ಆ ಮಗು ತುಂಬ ಬುದ್ಧಿವಂತಿಕೆಯಿಂದ ಇತ್ತು. ಅದನ್ನು ನೋಡಿ ಬ್ರಹ್ಮನು ಅವನಿಗೆ ಬುಧ ಎಂದು ಹೆಸರಿಟ್ಟನು ಮತ್ತು ಒಂದು ಗ್ರಹವಾಗಿ ನೇಮಿಸಿದನು. ಜಾತಕದಲ್ಲಿ ಬುಧ ಬಲವಾಗಿದ್ದರೆ ಜಾತಕನು ಬುದ್ಧಿವಂತನಾಗಿರುತ್ತಾನೆ, ಮಾತುಗಾರನಾಗಿರುತ್ತಾನೆ ಮತ್ತು ಹಾಸ್ಯ ಪ್ರವೃತ್ತಿಯನ್ನು ಹೊಂದಿರುತ್ತಾನೆ. ಇವರಿಗೆ ಬಂಧುಗಳ ಜೊತೆ ಒಳ್ಳೆಯ ಸಂಬಂಧವಿರುತ್ತದೆ. ಅವರಿಂದ ಸಹಾಯ ಸಹಕಾರ ದೊರೆಯುತ್ತದೆ. ತಂಗಿಯ ಜೊತೆ ಒಳ್ಳೆಯ ಬಾಂಧವ್ಯವಿರುತ್ತದೆ. ಇವರ ಡಿಗ್ರಿಯವರೆಗಿನ ವಿದ್ಯಾಭ್ಯಾಸ ಚೆನ್ನಾಗಿರುತ್ತದೆ. ವಿದ್ಯಾಭ್ಯಾಸದ ನಂತರ ಉದ್ಯೋಗವನ್ನು ಹೊಂದುವ ಎಲ್ಲ ಸಾಧ್ಯತೆಗಳು ಹೆಚ್ಚು. ಗಣಿತಶಾಸ್ತ್ರದಲ್ಲಿ ಒಳ್ಳೆಯ ಪ್ರಾವೀಣ್ಯತೆಯನ್ನು ಪಡೆದಿರುತ್ತಾರೆ. ತಮ್ಮ ಬುದ್ಧಿಶಕ್ತಿಯಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಹಣ ಗಳಿಕೆ ಮಾಡುತ್ತಾರೆ. ಇವರಿಗೆ ನೆನಪಿನ ಶಕ್ತಿ ಹೆಚ್ಚು. ಇದರಿಂದ ವಕೀಲರು, ಗ್ರಂಥಕಾರರು, ಸಂಪಾದಕ ವರ್ಗದಲ್ಲಿ ಹೆಸರು ಮಾಡುತ್ತಾರೆ. ಇವರಿಗೆ ಮೆದುಳು ನರಗಳ ಚುರುಕಾಗಿ ಕೆಲಸ ಮಾಡುತ್ತವೆ. ಬುಧನ ಸಕಾರಾತ್ಮಕ ಪ್ರಭಾವ ನಮ್ಮ ಮೇಲೆ ಬೀಳಬೇಕಾದರೆ ನವರಾತ್ರಿಯಲ್ಲಿ ದುರ್ಗಾಷ್ಟಮಿ ದಿನ 12 ವರ್ಷ ಕೆಳಗಿರುವ ಹೆಣ್ಣು ಮಕ್ಕಳನ್ನು ಕರೆಸಿ ಪಾದವನ್ನು ತೊಳೆದು ಊಟವನ್ನು ನೀಡುವುದರಿಂದ, ಅವರಿಗೆ ಬೇಕಾದ ವಸ್ತುಗಳನ್ನು ನೀಡುವುದರಿಂದ ಮತ್ತು ತಂಗಿಗೆ ಸಹಾಯ ಸಹಕಾರವನ್ನು ನೀಡುವುದರಿಂದ ಒಳ್ಳೆಯದಾಗುತ್ತೆ. ಇನ್ನೊಂದು ಗ್ರಹದ ಬಗ್ಗೆ ಮಾಹಿತಿ ಪಡೆಯುವುದಕ್ಕೆ ಮುಂಚೆ ಒಂದು ದೇವರ ನಾಮ. ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ, ಬೆಳ್ಳಿ ಮೂಡುತ್ತಿದೆ ಬಾನು ಹೊಳೆಯುತ್ತಿದೆ ಹೇಳು ಮಹನೀಯ, ಕಣ್ತೆರೆದು ಹೇಳು ಗುರುರಾಯ. ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ, ಬೆಳ್ಳಿ ಮೂಡುತ್ತಿದೆ ಬಾನು ಹೊಳೆಯುತ್ತಿದೆ ಹೇಳು ಮಹನೀಯ, ಕಣ್ತೆರೆದು ಹೇಳು ಗುರುರಾಯ. ಹೊನ್ನಾದ
ತೇರಿನಲಿ ಕುಳಿತು ಬಾನಿನಲಿ ಸೂರ್ಯನು ಬರುತ್ತಿರುವ ಕೋಟಿ ಸೂರ್ಯರ ಕಾಂತಿ ತುಂಬಿರುವ ನಿನ್ನ ಕಾಣಲಿರುವ ಗುರುವೇ ತೋರೋ ನಿನ್ನ ಮೊಗವ ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ ಬೆಳ್ಳಿ ಮೂಡುತ್ತಿದೆ ಬಾನು ಹೊಳೆಯುತ್ತಿದೆ ಏಳು ಮಾನಿಯ ಕಣ್ತೆರೆದು ಏಳು ಗುರುರಾಯ ತುಂಗೆ ಬಂದಿಗಳು ಗಂಗೆ ತಂದಿಗಳು ಪಾದವ ತೊಳೆಯುವಳು ನಿನ್ನ ಪೂಜಿಸಲು ಚರಣ ಸೇವಿಸಲು ಅರಳಿವೆ ಕಮಲಗಳು ಮಂತ್ರವ ಹೇಳಿವೆ ಭ್ರಮರಗಳು ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ ಬೆಳ್ಳಿ ಮೂಡುತ್ತಿದೆ ಬಾನು ಹೊಳೆಯುತ್ತಿದೆ ಏಳು ಮಹನೀಯ ಕಣ್ತೆರೆದು ಏಳು ಗುರುರಾಯ ಉದಯ ರಾಗದಲ್ಲಿ ಉಷೆಯು ಹಾಡುವಳು ಆರತಿ ಬೆಳಗುವಳು ನಿನ್ನ ಕಣ್ಗಳ ಬೆಳಕು ಬೀಳದೆ ಬೆಳಗದಮ್ಮ ಬಾಳು ಗುರುವೇ ರಾಘವೇಂದ್ರ ಏಳು ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ ಬೆಳ್ಳಿ ಮೂಡುತ್ತಿದೆ ಬಾನು ಹೊಳೆಯುತ್ತಿದೆ ಏಳು ಮಾನಿಯ ಕಣ್ತೆರೆದು ಏಳು ಗುರುರಾಯ ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಗುರುರಾಯ. ಗುರುವೇ ಸರ್ವಲೋಕಾನಾಂ ಭಿಷಜೆ ಭವ ರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಿತ್ರರೇ, ಇಲ್ಲಿಯವರೆಗೆ 4 ಗ್ರಹಗಳಾದ ಸೂರ್ಯ, ಚಂದ್ರ, ಕುಜ, ಬುಧ ಗ್ರಹಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದಿದ್ದೇವೆ. ಈಗ ಇನ್ನೊಂದು ಮುಖ್ಯವಾದ ಗ್ರಹ ಗುರುಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಗುರುವನ್ನು ಬೃಹಸ್ಪತಿ ಎಂತಲೂ ಕರೆಯುತ್ತಾರೆ. ಗುರುವನ್ನು ಧ್ಯಾನಿಸಿದವರು ಬೇರೆ ಯಾರನ್ನೂ ಧ್ಯಾನಿಸುವ ಅವಶ್ಯಕತೆ ಇಲ್ಲ. ಗುರು ತನ್ನನ್ನು ಪೂಜಿಸುವವರನ್ನು ಉನ್ನತ ಪದವಿಗೆ ಏರಿಸುತ್ತಾನೆ. ಆದರೆ ಜೀವರಾಶಿಗಳನ್ನು ಸೃಷ್ಟಿಸಲು ಬ್ರಹ್ಮದೇವನು ತನ್ನ ಸಹಾಯಕ್ಕಾಗಿ 9 ಪ್ರಜಾಪ್ರತಿನಿಧಿಗಳನ್ನು ನೇಮಿಸುತ್ತಾನೆ. ಈ 9 ಪ್ರಜಾಪ್ರತಿನಿಧಿಗಳನ್ನು ಬ್ರಹ್ಮನ ಮಾನಸ ಪುತ್ರರು ಎಂದು ಭಾವಿಸಲಾಗಿದೆ. ಅವರಲ್ಲಿ ಉತ್ತಮ ತಪಸ್ವಿಯಾದ ಅಂಗೀರಸ ಮುನಿಗಳು ಒಬ್ಬರು. ಇವರ ಪತ್ನಿ ವಸುಧ. ಇವರಿಗೆ ಜನಿಸಿದ 7ನೇ ಮಗನೇ ಗುರು. ಗುರು ಎಲ್ಲ ಕಲೆಗಳು ವೇದಗಳನ್ನು ಅಭ್ಯಸಿಸಿ ಹೆಸರುವಾಸಿಯಾಗುತ್ತಾನೆ. ಕಾಶಿಯಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಘೋರವಾದ ತಪಸ್ಸನ್ನು ಮಾಡುತ್ತಾನೆ. ಒಲಿದ ಶಿವ ಪ್ರತ್ಯಕ್ಷನಾಗಿ, ದೊಡ್ಡ ತಪಸ್ಸನ್ನು ಮಾಡಿದ ನೀನು ನಿತ್ಯ ಜೀವಿಯಾಗಿ ಪ್ರಖ್ಯಾತನಾಗು ಎಂದು ಆಶೀರ್ವದಿಸುತ್ತಾನೆ. ಇಂದ್ರನಿಗೆ ಗುರುವಾಗುವ ವರವನ್ನು ಈತನಿಗೆ ನೀಡುತ್ತಾನೆ. ಗುರು ಇಂದ್ರನಿಗೆ ಮಾತ್ರವಲ್ಲದೆ ದೇವತೆಗಳಿಗೂ ಗುರುವಾದರು. ಗುರುಗ್ರಹದ ಸಕಾರಾತ್ಮಕ ಪ್ರಭಾವ ಜಾತಕನ ಮೇಲೆ ಇದ್ದರೆ ಸಂಪತ್ತು,
ಹಣ ಮತ್ತು ಆಧ್ಯಾತ್ಮಿಕ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ಸಂತಾನ ಭಾಗ್ಯ, ಮುಖ್ಯವಾಗಿ ಗಂಡು ಸಂತಾನವನ್ನು ಕರುಣಿಸುತ್ತಾನೆ ಈ ಗುರು. ವಿದ್ಯೆ, ಜ್ಞಾನ, ವೇದಾಂತ ಜ್ಞಾನ, ವ್ಯಾಕರಣಶಾಸ್ತ್ರದಲ್ಲಿ ವೃದ್ಧಿಯನ್ನು ನೀಡುತ್ತಾನೆ. ಈ ಬೃಹಸ್ಪತಿ ಜೀವನದಲ್ಲಿ ಯಶಸ್ಸನ್ನು, ಕೀರ್ತಿಯನ್ನು ಕರುಣಿಸುತ್ತಾನೆ. ಉತ್ತಮ ಆರೋಗ್ಯ, ಐಷಾರಾಮಿ ಜೀವನ ಮತ್ತು ಆಧ್ಯಾತ್ಮಿಕತೆ, ಅಧಿಕಾರ, ಸ್ಥಾನ ಮುಂತಾದ ಅಪಾರ ಪ್ರಯೋಜನವನ್ನು ಈ ಗುರು ತರುತ್ತಾನೆ. ಮುಖ್ಯವಾಗಿ ಗುರುಬಲವಿದ್ದರೆ ಹೆಂಗಸರಿಗೆ ಗಂಡನ ಸಹಾಯ ಸಹಕಾರ, ಪ್ರೀತಿ ಸಿಗುತ್ತದೆ. ಜಾತಕನನ್ನು ಉತ್ತಮ ಶಿಕ್ಷಣ ತಜ್ಞ, ಶಿಕ್ಷಕ, ಖಜಾಂಚಿ, ಪುರೋಹಿತ, ಸಮಾಜ ಸೇವಕನನ್ನಾಗಿ ಗುರು ಮಾಡುತ್ತಾನೆ. ಗುರು ಕೊಬ್ಬಿನ ಕಾರಕ. ಭೋಜನ ಪ್ರಿಯರಾದ್ದರಿಂದ ಬೊಜ್ಜು ಬರುವ ಸಾಧ್ಯತೆ ಇದೆ, ಎಚ್ಚರವಾಗಿರಬೇಕು. ಗುರುವಿನ ನಕಾರಾತ್ಮಕ ಪ್ರಭಾವವಿದ್ದರೆ, ಮೇಲಿನ ವಿಷಯಗಳಲ್ಲಿ ಪ್ರತಿಕೂಲತೆ ಇದ್ದರೆ ಬಾಳೆ ಮರಕ್ಕೆ ಅಂದರೆ ಬುಡಕ್ಕೆ ನೀರನ್ನು ನಿತ್ಯ ಹಾಕುವುದರಿಂದ, ಗುರುಗಳನ್ನು ಪೂಜಿಸುವುದರಿಂದ ಗುರುವಿನ ಸಕಾರಾತ್ಮಕ ಪ್ರಭಾವವನ್ನು ಪಡೆಯಬಹುದು. ಹಿಂದಿನಂತೆಯೇ ಇನ್ನೊಂದು ಗ್ರಹದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂಚೆ ಒಂದು ದೇವರ ನಾಮ. ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀನಲ್ಲ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎಲ್ಲ ಕಾಯ, ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಗೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿತ ಕಾಯ, ನೀನಿತ್ತ ಕಾಯ, ನಿನ್ನ ಕೈಲೇ ಮಾಯ, ಆಗೋದು ಹೋಗೋದು ನಾ ಕಾಣಿನಿ, ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ತನ್ನ ಕಾಯ, ನಾನೀಗೆ ಅಂಜಲಿ ನೀನಲ್ಲ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು, ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ, ಮಾಳಿಗೆ ಕೊಟ್ಟರು, ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ, ಸಾರಂಗಮನಗೆ ಸಾರಂಗಮನಗೆ ನೂರಾರು ಬಯಗೆ ಮುಂದಿಟ್ಟು ರಮಿಸೋದು ನಾ ಕಾಣಿನಿ, ನೀಡು ಶಿವ, ನೀಡದಿರು ಶಿವ, ಬಾಳ್ಬೋದು ನನ್ನ ಕಾಯ, ಅನೇಕೆ ಅಂಜಲಿ ನೀನನ್ನ ಅಂಬಲಿ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ವಾಗೀಶಾದ್ಯ ಸುಮನಸಃ ಸರ್ವಾರ್ಥನಾಮುಪಕ್ರಮೆ, ಯಂ ನತ್ವ ಕೃತಕೃತ್ಯಾಸುಃ ತಂ ನಮಾಮಿ ಗಜಾನನಂ.
ಆದರೆ 5 ಗ್ರಹಗಳ ಬಗ್ಗೆ ಮಾಹಿತಿ ಪಡೆದ ಮೇಲೆ ಇನ್ನೊಂದು ಮುಖ್ಯವಾದ ಗ್ರಹವಾದ ಶುಕ್ರನ ಬಗ್ಗೆ ತಿಳಿಯೋಣ. ಶುಕ್ರ ಅಸುರರ ಗುರು. ಭೃಗು ಮತ್ತು ಕಾವ್ಯಮಾತ ದಂಪತಿಗಳೇ ಜನಿಸಿದವ. ಶುಕ್ರನನ್ನು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾಗಿ ಭಾವಿಸಲ್ಪಡುತ್ತಾನೆ. ಶುಕ್ರ ಒಂದೇ ಕಣ್ಣಿನವನು. ಹಿರಣ್ಯ ಕಶ್ಯಪನಿಂದ ಆರಂಭಿಸಿ ಅವನ ಮೊಮ್ಮಗ ಮಹಾಬಲಿಯ ಕಾಲದವರೆಗೆ ಅಸುರ ಗುರುವಾಗಿದ್ದವನು ಶುಕ್ರ. ಬಲಚಕ್ರವರ್ತಿ ತನ್ನ ದಾನ ಧರ್ಮಗಳಿಂದ ಲೋಕವನ್ನು ಜಯಿಸಿ ಬಲಿಷ್ಠನಾಗಿದ್ದನು. ಇದರಿಂದ ಭೀತಗೊಂಡ ದೇವತೆಗಳು ನಾರಾಯಣನನ್ನು ಭೇಟಿಯಾಗಿ ಬಲಿಯ ಉನ್ನತಿಯನ್ನು ತಡೆಯುವಂತೆ ಕೇಳಿಕೊಳ್ಳುತ್ತಾರೆ. ನಾರಾಯಣ ವಾಮನನ ಅವತಾರ ತಾಳಿ ಬಲಿಚಕ್ರವರ್ತಿಯ ಬಳಿ 3 ಹೆಜ್ಜೆ ಮಣ್ಣನ್ನು ನೀಡುವಂತೆ ಕೇಳುತ್ತಾನೆ. ಬಲಿಚಕ್ರವರ್ತಿಯನ್ನು ದಾನ ಕೇಳಲು ಬಂದಿರುವವನು ವಿಷ್ಣುವೆಂದು ಶುಕ್ರನಿಗೆ ತಿಳಿಯುತ್ತದೆ. ಚಕ್ರವರ್ತಿಗೆ ದಾನ ಮಾಡಬಾರದೆಂದು ಶುಕ್ರ ಕೇಳಿಕೊಳ್ಳುತ್ತಾನೆ. ಆದರೆ ಬಲಿಚಕ್ರವರ್ತಿ ವಿಷ್ಣುವಿಗೆ ಬಂದು ಕೇಳಿದಾಗ ದಾನ ನೀಡುವುದು ತನ್ನ ಪುಣ್ಯ ಎಂದು ತಿಳಿದು ಈ ಸಂದರ್ಭದಲ್ಲಿ ನೀರನ್ನು ಧಾರೆ ಎರೆದು ದಾನ ಮಾಡಲು ಮುಂದಾದಾಗ ನೀರು ಕಮಂಡಲದಿಂದ ಹೊರಬರದ ಹಾಗೆ ದುಂಬೆಯ ರೂಪದಲ್ಲಿ ಶುಕ್ರನು ಬಂದು ಕಮಂಡಲುವಿನಲ್ಲಿ ಸೇರಿಕೊಳ್ಳುತ್ತಾನೆ. ಇದನ್ನು ಅರಿತ ವಿಷ್ಣು ದರ್ಭೆಯಿಂದ ಶುಕ್ರನ ಕಣ್ಣನ್ನು ಚುಚ್ಚುತ್ತಾನೆ. ಈ ಕಾರಣದಿಂದಲೇ ಶುಕ್ರನ ಒಂದು ಕಣ್ಣು ಕುರುಡಾಗುತ್ತದೆ. ನವಗ್ರಹಗಳಲ್ಲಿ ಒಂದಾದ ಶುಕ್ರ ಗ್ರಹ ಭೌತಿಕ ಸುಖ, ಶ್ರೀಮಂತಿಕೆ, ಸೌಂದರ್ಯವನ್ನು ಪ್ರತಿನಿಧಿಸುವುದು. ಶುಕ್ರನ ಪ್ರಭಾವವಿದ್ದರೆ ವಾಹನ ಮತ್ತು ಮನೆಯನ್ನು ಪಡೆಯುವ ವ್ಯಕ್ತಿಯ ಬಯಕೆಯನ್ನು ಪೂರೈಸುವ ಶಕ್ತಿ ಒದಗುತ್ತದೆ. ಶುಕ್ರನ ಕೃಪೆ ಇದ್ದರೆ ಸಂಗೀತ, ಸಾಹಿತ್ಯ, ನಾಟ್ಯ, ನಟನೆ ಕ್ಷೇತ್ರಗಳಲ್ಲಿ ಹೆಸರನ್ನು ಮಾಡುತ್ತಾರೆ. ಇವರು ಅಲಂಕಾರ, ಸೌಂದರ್ಯಕ್ಕೆ ಹೆಚ್ಚು ಒಲವನ್ನು ನೀಡುತ್ತಾರೆ. ಇವರಲ್ಲಿ ರಸಿಕತೆ ಹೆಚ್ಚು. ಇವರಿಗೆ ಹೆಂಡತಿಯಿಂದ ಎಲ್ಲ ವಿಧದ ಸಹಕಾರ ಸಿಗುತ್ತದೆ. ಶುಕ್ರ ಗ್ರಹ ವೀರ್ಯಕಾರಕ. ಶುಕ್ರನ ಅನುಗ್ರಹ ಪಡೆಯಬೇಕಾದರೆ ಶುಕ್ರವಾರದಂದು ಉಪವಾಸವಿದ್ದು ಲಕ್ಷ್ಮಿ ಮತ್ತು ಇಂದ್ರಾಣಿಯರನ್ನು ಭಕ್ತಿಯಿಂದ ಪೂಜಿಸಬೇಕು. ಶುಕ್ರವಾರ ಸಂಜೆ ಬಡ ಹುಡುಗಿಗೆ ದಾನವ ಮಾಡುವ ಮೂಲಕ ಪ್ರಾರಂಭಿಸಬೇಕು. ದಿನವೂ 1-2 ಬಾರಿ ಈ ಮಂತ್ರವನ್ನು ಪಠಿಸಬೇಕು. ಓಂ ದ್ರಂ ದ್ರೌಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ಶುಕ್ರಾಯ ನಮಃ. ಓಂ ಹ್ರೀಂ ಶ್ರೀಂ ಶ್ರೀ ಶುಕ್ರಾಯ ನಮಃ. ಈಗ ಇನ್ನೊಂದು ಗ್ರಹದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂಚೆ ಒಂದು ದೇವರ ನಾಮ. ರಘುಪತಿ ರಾಘವ ರಾಜ ರಾಮನ ನಗುಮುಗ ನೋಡಲು ಕಾದೀರ. ನಗುಮುಗ ನೋಡಲು ಕಾದೀರ. ರಘುಪತಿ ರಾಘವ ರಾಜ ರಾಮನ ನಗುಮುಖ ನೋಡಲು ಕಾದೀರ. ನಗುಮುಗ ನೋಡಲು ಕಾದೀರ. ನಿಮ್ಮಯ ಪುಣ್ಯದಿ ಎನ್ನನು ಬಳಸಿ ರಾಮನ ಪಾದದ ಬಳಿ ನಿಲ್ಲಿಸಿ. ನಿಮ್ಮಯ ಪುಣ್ಯದಿ ಎನ್ನನು ಬಳಸಿ ರಾಮನ ಪಾದದ ಬಳಿ ನಿಲ್ಲಿಸಿ. ಪಾಯಿ ಪರಿಪಾಯಿ ಹೂವಿನ ಜೊತೆಗೆ ನಾರನು ಸೇರಿಸಿ. ಹೂವಿನ ಜೊತೆಗೆ ನಾರನು ಸೇರಿಸಿ ಜೀವನ ಸಾರ್ಥಕ ಎಂದೆನಿಸಿ. ಜೀವನ ಸಾರ್ಥಕ ಎಂದೆನಿಸಿ. ರಘುಪತಿ ರಾಘವ ರಾಜ ರಾಮರ ನಗುಮುಖ ನೋಡಲು ಕಾದೀರ. ನಗುಮುಗ ನೋಡಲು ಕಾದೀರ.
ಅರಿವಿನ ಎಳೆಯ ಅರೆಯದ ವೇಳೆಗೆ ದೇಹವು ಜರಿಯ ತಾಳುತ್ತಿದೆ. ಅರಿವಿನ ಎಳೆಯ ಅರೆಯದ ವೇಳೆಗೆ ದೇಹವು ಜರಿಯ ತಾಳುತ್ತಿದೆ. ರಾಮ ರಘುರಾಮ ರಾಮ ರಘುರಾಮ ಸಾಯುವವರೆಗೂ ತಪವ ಮಾಡಿದರು. ಸಾಯುವವರೆಗೂ ತಪವ ಮಾಡಿದರು. ಪೂರ್ವದ ಪುಣ್ಯವು ಸಾಲದಿರೆ, ಪೂರ್ವದ ಪುಣ್ಯವು ಸಾಲದಿರೆ. ರಘುಪತಿ ರಾಘವ ರಾಜ ರಾಮರ ನಗುಮುಖ ನೋಡಲು ಕಾದಿರ, ನಗುಮುಖ ನೋಡಲು ಕಾದಿರ.